ನಮಸ್ಕಾರ. ಸೆಕ್ಸ್ನಲ್ಲಿ ದೀರ್ಘಕಾಲ ಸುಖ ಕೊಡುವ, ಸುಖ ಅನುಭವಿಸುವ ರಾಶಿ ನಕ್ಷತ್ರದವರು ಯಾರ್ಯಾರು? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ನೋಡಿ, ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು, ಈ ಮೇಷರಾಶಿ ಭರಣಿ ನಕ್ಷತ್ರದವರು, ಈ ಮೀನರಾಶಿ ರೇವತಿ ನಕ್ಷತ್ರದವರು, ಕುಂಭರಾಶಿ ಶತಭಿಷ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಉಬ್ಬ ನಕ್ಷತ್ರ ಅಂತೀವಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಕಟಕ ರಾಶಿ ಆಶ್ಲೇಷ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರದವರು. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಹೊಸದಾಗಿ ಮದುವೆ ಆಗಿರ್ತಾರೆ ನೋಡಿ, ಹೊಸದಾಗಿ ಮದುವೆ ಆಗಿರೋ ಜೋಡಿಗಳಾದರೂ ಅಷ್ಟೇ, ಮದುವೆ ಆದಮೇಲೆ ಭಾಳ ವರ್ಷ ಆದರೂ ಅಷ್ಟೇ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಅದೇನೋ ಸೆಕ್ಸ್ ವಿಚಾರದಲ್ಲಿ ತುಂಬ ತೃಪ್ತಿ ಅನುಭವಿಸ್ತಾರೆ. ತೃಪ್ತಿ ಕೊಡುವ ರಾಶಿ ನಕ್ಷತ್ರದವರು ಅಂತಂದರೆ ತಪ್ಪೇನಿಲ್ಲ. ಜೊತೆಗೆ ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದವರು. ಯಾಕೆ ಅಂತಂದರೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಯೋನಿಕೂಟ ಅಂತ ಬರುತ್ತೆ. ಯೋನಿಕೂಟದ ಆಧಾರದ ಮೇಲೆ ಹೇಳ್ತಾ ಹೋಗ್ತಿರೋದು ಇದು ಒಂದು. ಇನ್ನೊಂದು, ಜಾತಕದಲ್ಲಿ ಯಾರಿಗೆ ಲಗ್ನದಿಂದ 8ನೇ ಮನೆಯಲ್ಲಿ ಶುಕ್ರ ಇರುತ್ತೋ, ಶುಕ್ರನ ಜೊತೆಗೆ ರಾಹು ಸ್ಥಿತವಾಗಿದ್ದರೆ, ಮತ್ತು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಈ 5ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಬಂದ್ಬಿಡ್ತು ಅಂತಂದಾಗ ಸಿಕ್ಕಾಬಟ್ಟೆ ಸಂಗಾತಿ ಜೊತೆಗೆ ಸೆಕ್ಸ್ ಬಯಸುವ ಒಂದು ರಾಶಿ ನಕ್ಷತ್ರದವರು ಅಂತಂದರೆ ತಪ್ಪೇನಿಲ್ಲ. ಈ ಸಂಗಾತಿಯ ಜೊತೆ ಸೆಕ್ಸ್ನಲ್ಲಿ ದೀರ್ಘಕಾಲ ಸುಖ ಅನುಭವಿಸುವ, ಸುಖ ಕೊಡುವ ರಾಶಿ ನಕ್ಷತ್ರದವರು ಅಂದರೆ ತಪ್ಪೇನಿಲ್ಲ, ಅಕಾರ್ಡಿಂಗ್ ಟು ದ ಯೋನಿಕೂಟ ದಶಾಭುಕ್ತಿ ವೈಸು. ಮತ್ತು ಜಾತಕದಲ್ಲಿ ಲಗ್ನದಿಂದ ಪ್ಲೇಸ್ಮೆಂಟು ಆ ರೀತಿ ಶುಕ್ರನ ಜೊತೆಗೆ ರಾಹು ಕುತ್ಕೊಂಡಿದ್ದಾಗ ನೋಡಿ. ನಾವು ಜ್ಯೋತಿಷ್ಯಗಳು ದೇವರೆಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಜ್ಯೋತಿಷ್ಯ ಅನ್ನೋದು ಒಂದು ಡಿವೈನ್ ಸೈನ್ಸ್, ದೈವಿಕ ವಿಜ್ಞಾನ, ಅರ್ಥ ಮಾಡ್ಕೊಳ್ಳಿ. ಇದ್ರ ಮುಖಾಂತರ ನಾವೇನು ತಿಳ್ಕೊಂಡಿರ್ತೀವ, ಈ ನಾಲೆಡ್ಜ್ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ ಅಷ್ಟೇ. ವಿಡಿಯೋಗಳು ಇಷ್ಟ ಆದರೆ ಪ್ರತಿ ವಿಡಿಯೋನು ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.